ಈ ಬಾಯಿಯೊಳಗ ನಮ್ಗೆ ಯಾವಾಗ ಒಂದು ಉಗುಳು ಬರ್ತಿರ್ತದ. ಉಗುಳಿಗೆ ವೈಜ್ಞಾನಿಕವಾಗಿ ಲಾಲಾರಸ ಗೊತ್ತಿಲ್ಲ. ಲಾಲಾರಸ ಎಲ್ಲಿಂದ ಸೆಂಬಕ್ಕಿ. ಹಾ ಅಂದ್ರ ಇನ್ನೇನಾಗ್ತದಂದ್ರ ಇನ್ನ ಇಲ್ಲೇ ಇರ್ತದ ಬಾಯಿಯೊಳಗ. ನಾವೇನ್ರಿ ಕೆಲವೊಂದು ಆಹಾರ ಒಳಗೆ ಒಂದೇ ರೀತಿ ಖನಿಜಾಂಶ ಇರೋದಿಲ್ಲ. ಅವಕ್ಕ ಕೆಲವೊಂದು ನಿರ್ದಿಷ್ಟ ಸ್ಥಳದೊಳಗ ಅವು ಜೀರ್ಣ ಆಗತ್ತಿರ್ತಾವ. ನಿಮ್ಗೆ ಗೊತ್ತಿರ್ತದ ಜಂತು ಹೋಗ್ಬೇಕಂದ್ರ ಇದು ಗುಳಿಕೊಂಡು ಇಟ್ಟಿರ್ತಾರ. ಯಾಕಂದ್ರ ಅದು ಸಣ್ಣ ಆಗ್ಬೇಕಂದ್ರೆ ಈಗ ಆಲಯ ಇರ್ಬೇಕು. ಹೊಟ್ಟಿ ನಾವು ಈಗ ಸುಮ್ಮನೆ ದಿಮಾಗ್ ಮಾಡ್ಕೋದ ನುಂಗಿ ಬಿಡ್ತೀವಿ. ಅದು ನುಂಗಿದ್ರೆ ಏನು ಯೂಸನೇ ಇಲ್ಲ. ಹೊಟ್ಟೆಯೊಳಗೆ ಅದನ್ನ ಜೀರ್ಣ ಮಾಡಕ್ಕೆ ಯಾವುದೇ ಕಿನ್ನ ಬರುದಿಲ್ಲ. ಈ ಅಮಾಲಯಸ್ ಏನು ಹೊಟ್ಟೆಗೆ ಹೋಗೋದೇ ಇಲ್ಲಿಲ್ಲ. ಬಾಯಲ್ಲಿ ಅಷ್ಟೇ ನಾವು ಚಿಪ್ಪಿದ್ರೆ ಅಷ್ಟೇ ಅದನ್ನ ಜೀರ್ಣ ಆಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಹೋಗುತ್ತೆ. ಅಕಸ್ಮಾತ್ ನಾವು ಏನ್ರಿ ಅದನ್ನ ನುಂಗಿದೆ ಅಂದ್ರೆ ಅದು ಏನು ಯೂಸ್ ಇಲ್ಲ. ಸುಮ್ಮನೆ ಹೋಗುದಿಲ್ಲ. ಚಿಕ್ಕ ಚಿಕ್ಕ ಚಂಡಿಂಗ್ ಹೋಗುತ್ತೆ ಒಳಗ ಊಟ. ಊಟ ಹಿಂಗೆ ಹೋಗುತ್ತೆ. ನಾವು ಹ್ಯಾಂಗ್ ಹಾಕ್ತೇವೆ ನಾವು ಹೋಗುದಿಲ್ಲ. ಒಳಗೆ ಇಲ್ಲಿ ಮಾರ್ಪಾಡಿರ್ತಾವು. ಸಣ್ಣ ಸಣ್ಣ ಚಂಡಿಗೆ ಒಳಗೆ ಹೋಗುತ್ತೆ. ನಾವು ಹ್ಯಾಂಗ ಬೇಕಾದ್ರೆ ಹ್ಯಾಂಗ ನೀವು ರೊಟ್ಟಿ ಅದು ನೋಡ್ರಿಲ್ಲ. ಅವ್ರು ರೌಂಡ್ ಹ್ಯಾಂಗಿತ್ತು ನಾವು ಎಲ್ಲ ಹ್ಯಾಂಗ ಹರ್ತಿದ್ವಿ. ಆದ್ರೆ ಹಿಂಗ ಡೈರೆಕ್ಟ್ ಹೋಗುತ್ತಾವ. ಅವು ಯಾವುದೇ ಆಕಾರ ಇದ್ರು ಒಳಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗುತ್ತಾವ. ಯಾವುದೇ ಕಿಣ್ವನೂ ಇಲ್ಲ, ಯಾವುದೇ ರಸಾಯನ ಇರುವುದಿಲ್ಲ. ಇಲ್ಲಿ ಯಾವುದೇ ಇದು ಅನ್ನೋದು ಇದು ಜೀರ್ಣಕ್ರಿಯೆ ನಡೆದಿಲ್ಲ. ಅಷ್ಟೊಂದು ನಡೆದ್ರು ಇಲ್ಲಿ ಸ್ಮೂತ್ ಆಗಿ ಹೋಗ್ತಿರ್ತದೆ ಅಷ್ಟೇ. ಮತ್ತೇನು ಆಗೋದಿಲ್ಲ. ಈ ಜಠರ ಒಳಗೆ ಇಲ್ಲಿ ಭಾಳ ಮೇನ್ ನೋಡ್ರಿ. ಇಲ್ಲಿ HCl ಬಿಡುಗಡೆ ಆಗುತ್ತೆ. ಮತ್ತ ಕೆಲವೊಂದು ಜೀರ್ಣ ರಸ ಇಲ್ಲೇ ಇರ್ತಾವ. ನೆನ್ಪಿಟ್ಕೊಳ್ಳಿ. ಹಿಂಗಿರ್ತಲ್ಲ ಹಂಗ ಸ್ವಲ್ಪ ಯಾಕಂದ್ರೆ ನಾವು ಈ ಕಡೆ ಬರ್ದಾಗ ಹಿಂಗಾಗುತ್ತೆ, ಈ ಕಡೆ ಬರ್ದಾಗ ಹಿಂಗಾಗುತ್ತೆ. ಅದು ಸ್ವಲ್ಪ ಜೇ ಅಂತ ಅನ್ಕೊಳ್ಳಿ. ಎಲ್ಲ ಹೆಂಗಿರ್ತದಂದ್ರ ಒಂದು ಲೋಳೆ ರೂಪದ ಫುಲ್ ಅನ್ಕೊಂಡಿರ್ತದ. ಮತ್ತೆ ನಾವು HCl ಬಿಡುಗಡೆ ಆದ್ಮೇಲೆ ನಿಮ್ಗೆ ಗೊತ್ತಿರ್ತದೆ ಆಸಿಡ್ಗಳು ಎಷ್ಟು ಪ್ರಬಲವಾಗಿರ್ತಾವ. ಇದು ಮೂವಿ ಒಳಗಂದ್ರೆ ನೋಡ್ರಿ ಆಸಿಡ್ ಎಲ್ಲ ಹಾಕಿದಾಗ ಮುಖ ಸುತ್ತ ಹೋಗಿರ್ತಾವ. ಮತ್ತೆ ಒಳಗಂದ್ರೆ ಅದು ಮೊದಲ ಸ್ಮೂತ್ ಇರ್ತವೆ. ಚರ್ಮನೂ ಹೋಗಿರ್ತೀವಿ ಒಳಗೆ. ಬರೀ ಮಾಂಸಕ್ಕೆ HCl ಬಿಡುಗಡೆ ಆದ್ರೆ ಹೆಂಗೆ ಉಳಿಬೇಕದು. ಅದಕ್ಕಂತ ಇಲ್ಲಿ ಲೋಳೆ ಇರ್ತದೆ. ಲೋಳೆ ಪಾತ್ರೆ ಮುಂದೆ ಹೋದಾಗ ಲೋಳೆನೇ ಇರ್ತದೆ. ಅದು ಲೋಳೆಗೆ HCl ಯಾವುದೇ ತೊಂದರೆ ಆಗೋದಿಲ್ಲ. HCl ಇಲ್ಲ. ಅಂದ್ರೆ HCl ಅಂದ್ರೆ ಪ್ರಬಲವಾಗಿರ್ತದಿಲ್ಲ.